ಕೆಲ ಮಂದಿ ತಮ್ಮ ಕೂದಲಿನ ಆರೋಗ್ಯದ ಬಗ್ಗೆ ಸರಿಯಾಗಿ ಕಾಳಜಿ ವಹಿಸುವುದೇ ಇಲ್ಲ. ಇದರಿಂದ ಕೂದಲು ದುರ್ಬಲಗೊಂಡು ಉದುರಲು ಆರಂಭವಾಗುತ್ತೆ. ಕೊನೆಗೆ ತಲೆ ಬೋಳು ಬೋಳಾಗಿ ಕಾಣಿಸಿಕೊಳ್ಳುತ್ತೆ. ಇನ್ನು ಕೆಲವೊಮ್ಮೆ ದುಬಾರಿ ಶಾಂಪುಗಳನ್ನು ಬಳಸುವುದರಿಂದ ಕ್ಯಾರೋಟಿನ್ ಚಿಕಿತ್ಸೆಗಳಿಗೆ ಒಳಗಾಗುವುದು ಅಥವಾ ಕೂದಲಿಗೆ ಬಣ್ಣ ಹಾಕುವುದರಿಂದ ಕೂದಲು ಹಾಳಾಗುತ್ತೆ. ಆದರೆ ತಮ್ಮ ಕೂದಲಿನ ಆರೋಗ್ಯವನ್ನು ನಾವು ಸೇವಿಸುವ ಆಹಾರ ನಿರ್ಧರಿಸುತ್ತೆ ಅಂತ ನಿಮಗೆ ತಿಳಿದಿದೆಯಾ? ಹೌದು. ಕೂದಲಿನ ಆರೋಗ್ಯ ಮತ್ತು ಅದು ಎಷ್ಟು ವೇಗವಾಗಿ ಬೆಳೆಯುತ್ತೆ ಅನ್ನೋದಕ್ಕೆ ನಾವು ಸೇವಿಸುವ ಆಹಾರ ಬಹಳ ಮುಖ್ಯ. ಆದರೆ ಕೆಲವೊಮ್ಮೆ ಜೀನ್ಗಳು, ವಯಸ್ಸು ಅಥವಾ ಆರೋಗ್ಯ ಸಮಸ್ಯೆಗಳು ಸಹ ಕೂದಲು ಉದುರುವಿಕೆಗೆ ಕಾರಣವಾಗುತ್ತೆ. ಹೀಗಾಗಿ ಕೂದಲು ಉತ್ತಮವಾಗಿ ಬೆಳೆಯೋಕೆ ಮತ್ತು ಕೂದಲು ಉದುರುವಿಕೆಯನ್ನು ತಡೆಗಟ್ಟೋಕೆ ಕೆಲವೊಂದಿಷ್ಟು ಪೌಷ್ಟಿಕ ಆಹಾರವನ್ನು ಸೇವಿಸಬೇಕಾಗತ್ತೆ. ಮೊಟ್ಟೆಗಳನ್ನು ಕೂದಲಿಗೆ ಸೂಪರ್ ಫುಡ್ ಅಂತ ಪರಿಗಣಿಸಲಾಗುತ್ತೆ. ಇವು ಪ್ರೋಟೀನ್ನಿಂದ ಸಮೃದ್ಧವಾಗಿದೆ. ಇದು ಕೆರಾಟಿನ್ ಉತ್ಪಾದನೆಗೆ ಅವಶ್ಯಕವಾಗಿದೆ. ಮೊಟ್ಟೆಗಳಲ್ಲಿ ಬಯೋಟಿನ್, ಬಿ ವಿಟಮಿನ್ ಇದ್ದು ಇದು ಕೂದಲಿನ ಬೆಳವಣಿಗೆಯನ್ನು ಉತ್ತೇಜಿಸುತ್ತೆ ಮತ್ತು ಕೂದಲು ಉದುರುವಿಕೆಯನ್ನು ಕಡಿಮೆ ಮಾಡುತ್ತೆ. ಮೊಟ್ಟೆಯ ಹಳದಿ ಲೋಳೆಯಲ್ಲಿ ಆರೋಗ್ಯಕರ ಕೊಲೆಸ್ಟ್ರಾಲ್, ವಿಟಮಿನ್ ಎ ಮತ್ತು ಡಿ ಇದ್ದು ಇದು ನೆತ್ತಿ ಮತ್ತು ಕೂದಲು ಕಿರುಚೀಲಗಳನ್ನು ಆರೋಗ್ಯವಾಗಿರಿಸುತ್ತೆ. ಕೋಳಿ ಮತ್ತು ಮೀನು ಮಾಂಸ ಪ್ರೋಟೀನ್ನಿಂದ ಸಮೃದ್ಧವಾಗಿದೆ. ನೀವು ಮಾಂಸಾಹಾರಿ ಆಹಾರ ಸೇವಿಸುವವರಾಗಿದ್ದರೆ ಮೀನು ಮತ್ತು ಚಿಕನ್ನನ್ನು ಹೆಚ್ಚಾಗಿ ತಿನ್ನಿ. ಯಾಕಂದರೆ ಇದು ನಿಮ್ಮ ಕೂದಲನ್ನು ಬಲಪಡಿಸುತ್ತೆ. ಕೂದಲಿನ ಅಂಗಾಂಶಗಳ ದುರಸ್ತಿ ಮತ್ತು ಆರೋಗ್ಯಕರ ಕೂದಲು ಕಿರುಚೀಲಗಳನ್ನು ಕಾಪಾಡಿಕೊಳ್ಳಲು ಪ್ರೋಟೀನ್ ಅತ್ಯಗತ್ಯ ಪೋಷಕಾಂಶ. ಕೋಳಿ ಮಾಂಸವು ಝೈಸಿನ್ ಎಂಬ ಅಮೈನೋ ಆಮ್ಲವನ್ನು ಹೊಂದಿರುತ್ತೆ. ಇದು ಕಬ್ಬಿಣ ಮತ್ತು ಸತು ಹೀರಿಕೊಳ್ಳಲು ಸಹಾಯ ಮಾಡುತ್ತೆ. ಇವೆರಡೂ ಕೂದಲಿಗೆ ಬಹಳ ಮುಖ್ಯ ಖನಿಜವಾಗಿದೆ. ಡ್ರೈ ಫ್ರೂಟ್ಸ್, ಬಾದಾಮಿ, ವಾಲ್ನಟ್ಸ್ ಮತ್ತು ಚಿಯಾ ಬೀಜಗಳಂತಹ ಕೆಲವು ಡ್ರೈ ಫ್ರೂಟ್ಸ್ ಪ್ರೋಟೀನ್ನಿಂದ ಸಮೃದ್ಧವಾಗಿವೆ. ಜೊತೆಗೆ ಕೂದಲಿನ ಆರೋಗ್ಯವನ್ನು ಬೆಂಬಲಿಸುವ ಆರೋಗ್ಯಕರ ಕೊಬ್ಬುಗಳು, ಜೀವಸತ್ವಗಳು ಮತ್ತು ಖನಿಜಗಳನ್ನು ಹೊಂದಿವೆ. ಇವುಗಳ ವಿಟಮಿನ್ ಇ ಮತ್ತು ಒಮೆಗಾ 3 ಕೊಬ್ಬಿನಾಮ್ಲಗಳಿಂದಾಗಿ ಚಿಯಾ ಬೀಜಗಳು ಮತ್ತು ಬಾದಾಮಿಗಳು ಆಕ್ಸಿಡೇಟಿವ್ ಒತ್ತಡದಿಂದ ಉಂಟಾಗುವ ಹಾನಿಯಿಂದ ಕೂದಲು ಕಿರುಚೀಲಗಳನ್ನು ರಕ್ಷಿಸುತ್ತವೆ. ಇವು ಕೂದಲು ಮತ್ತು ನೆತ್ತಿಯನ್ನು ಪೋಷಿಸುತ್ತವೆ ಮತ್ತು ಕೂದಲಿನ ಬೆಳವಣಿಗೆಯನ್ನು ಉತ್ತೇಜಿಸಲು ಸಹಾಯ ಮಾಡುತ್ತೆ. ಮಸೂರ ಅಥವಾ ದಾಲ್. ಮಸೂರವು ಸಸ್ಯ ಆಧಾರಿತ ಪ್ರೋಟೀನ್ನ ಅತ್ಯುತ್ತಮ ಮೂಲಗಳಾಗಿವೆ. ಇವು ಕಬ್ಬಿಣದಿಂದ ಸಮೃದ್ಧವಾಗಿದೆ. ಇದು ಕೂದಲು ಕಿರುಚೀಲಗಳಿಗೆ ಆಮ್ಲಜನಕದ ವಿತರಣೆ ಮತ್ತು ಆರೋಗ್ಯಕರ ಕೂದಲಿನ ಬೆಳವಣಿಗೆಗೆ ಅವಶ್ಯಕವಾಗಿದೆ. ಮುಖ್ಯವಾಗಿ ಮಸೂರವು ಫೋಲೇಟ್ ಅನ್ನು ಹೊಂದಿರುತ್ತೆ. ಇದು ಜೀವಕೋಶಗಳ ಬೆಳವಣಿಗೆ ಮತ್ತು ದುರಸ್ತಿಗೆ ಸಹಾಯ ಮಾಡುವ ಬಿ ವಿಟಮಿನ್ ಆಗಿದೆ.